ಯಾರು ಇಟ್ಕೊಂಡಿದ್ರು ಪರವಾಗಿಲ್ಲ ಅಲ್ಲಿ ಇದೆಯಾ ಸರ್ ಸಾಯಿ ಸರ್ ಫಸ್ಟ್ ಟ್ರಯಲ್ ಫೋಟೋ ತೆಗೊಂಡ್ಬಿಟ್ಟಿದ್ದೀರಾ ಫೋಟೋ ತೆಗ್ದಿದ್ದೀರು ಸಾಯಿ ಸರ್ ಒಂದೇ ನಿಮಿಷ ಸರ್ ಇಲ್ಲಿ ನೋಡಿ ಬನ್ನಿ ತಗೊಳ್ರಿ ಎಲ್ಲ ಬನ್ನಿ ತಗೊಳ್ರ ಬರ್ರು ಹಿಂದೆ ಬರ್ರ ಎಲ್ಲ ತಗೊಳ್ಳಿ ಓಕೆ ಬನ್ನಿ ಸರ್ ಸರ್ ಒಂದು ನಿಮಿಷ ಹಂಗೆ ಸರ್ ಸಾಯಿ ಸರ್ ಉಮೇಶ್ ಸರ್ ಮುಂದೆ ಏಯ್ ಬನ್ನಿಲ್ಲ ಇವ್ರು ಹಾಗೆ ರೀ ಸರ್ ಮುಂದೆ ಬನ್ನಿ ಸರ್ ಇದು ರೆಡಿ ಸರ್ ಇಲ್ಲಿ ನೋಡಿ ಸರ್ ಸ್ವಲ್ಪ ಹಿಂದಿಗೆ ಹಿಂದೆ ಬರೋ ಈ ಕಡೆ ಹೋಗೋಣ ಕ್ಯಾಂಡಲ್ ಕೊಡಿ ಇದು ಹೇಳಿ ಎಚ್ಚಲಿಲ್ಲ ಅಂದ್ರೆ ಏನೋ ಬರಲ್ಲ ಸ್ವಲ್ಪ ಇಟ್ ಮಾಡಿ ಡೌನ್ ಬಿಡಿ ಯಾರ ನೋಡ್ರ ಸಿಗಿರ ಲೈಟರ್ ಯಾವ್ದಾರ ಸಿಗಿತಾರ ನೋಡ್ರ ಹಾಕ್ರ ವಿಡಿಯೋ ಮಾಡ್ರ ರೀಲ್ ಮಾಡ್ರ ಸರ್ ಹಂಗೆ ಇಟ್ಕೊಳ್ಳಿ ಸರ್ ಸರ್ ಇಲ್ಲಿ ನೋಡಿ ಸರ್ ಸಾಕ ಹಿಂದೆ ತೆಗಿಯೋ ಬನ್ನಿ ರಾಜು ಅವರೇ ಜಂಗಲ್ ಬನ್ನಿ ಸರ್ ಹಂಗೆ ಕ್ಲೋಸ್ ಬನ್ನಿ ಒಂದು ಮೇಡಮ್ ಬನ್ನಿ ಹೆಸರು ಬನ್ನಿ ಮೇಡಮ್ ಹಂಗೆ ನಿಂತ್ಕೊಳ್ಳಿ ಸರ್ ಬನ್ನಿ ಮುಂದೆ ಸರ್ ಸ್ವಲ್ಪ ಹೋಗಿ ಈ ಕಡೆ ತಿನ್ಕೊಳ್ಳಿ ಸರ್ ಹಾ ಇಲ್ಲಿ ಸಾಕು ಬಿಡು ಈ ಕಡೆ ಚೇರ್ ಇದೆ ಕ್ಯಾಮ್ರಾ ತಗೊಳ್ಳಿಂದೆ ಕ್ಯಾಮ್ರಾ ಇದೆ ತಗೊಳ್ಳೋ ಮಂಜಾನ ಸ್ವಲ್ಪ ಹಿಂದೆ ಬಂದಿಲ್ಲೋ ಮಂಜಾನ ಹೇಳ್ತಾರೆ ರೆಡಿ ಸರ್ ಒಂದು ನಿಮಿಷ ಯಾರೋ ಒಂದು ಫ್ಲಾಶ್ ಹೊಡಿತು ರೆಡಿ ಸರ್ ಬರೋ ಬಡ್ಗ ಟೇಪ್ ಕಟಿಂಗ್ ಹಿಂದೆ ಹೊಡಿತಿದ್ದು ಪಾಪ ಇದೆಲ್ಲ ಸೇರ್ಕೊಂಡ್ಬಿಡು ಶಿವಣ್ಣ ನರ್ತಕಿ ಸಾರಿ ಬನ್ನಿ ನೀವು ಜಸ್ಟಿಗೆ ಅನುಕೂಲ ಆಗುತ್ತದೆ ಎಲ್ಲ ಮಾಡಿದೆ ಇಲ್ಲ ಐತಲ್ಲ ಮುಂದ್ಗಡೆ
ಓಕೆನಾ ಬ್ರದರ್ಸ್? ರೆಡಿ ಸರ್. ಸರ್ ಒಂದು ಪ್ರಾಸ್ತಾವಿಕ ಹೇಳ್ಬಿಡ್ತೀನಿ. ಮಿತ್ ಎಫೆಕ್ಟ್ ಸ್ಟುಡಿಯೋಸ್ ಅಂತ ಹೇಳಿ ಒಂದು ಸ್ಟುಡಿಯೋನ VFX ಸ್ಟುಡಿಯೋನ ಮಾಡಬೇಕು ಅಂತೇಳಿ ಭಾಳ ದಿನಗಳ ಕನಸಾಗಿತ್ತು. ನಮ್ಮ ಮಾರುತಿಯವರು ಮತ್ತು ಲೋಕೇಶ್ ಅವರು ಇದಕ್ಕೆ ಟೆಕ್ನಿಕಲಿ ಅಂದರೆ ಏನೆಲ್ಲ ಮಾಡ್ತೀವಿ ಅಂತಕ್ಕಂಥದ್ದನ್ನ ಬ್ರೀಫ್ ಮಾಡ್ತಾರೆ. ಕಮಲ್ ಅವರು ಚಿತ್ರರಂಗಕ್ಕೆ ಬಂದ ಮೇಲೆ ಏನಾದರೂ ಒಂದು ಚಿತ್ರರಂಗಕ್ಕೆ ಒಂದು ಕೊಡುಗೆ ಕೊಡಬೇಕು ಅಥವಾ ಏನೋ ಒಂದು ಮಾಡಬೇಕು, ಎಲ್ಲದರಲ್ಲೂ ಸಕ್ರಿಯವಾಗಿರ್ಬೇಕು ಅನ್ನೋ ಉದ್ದೇಶದಿಂದ ಎಲ್ಲ 3 ಜನ ನನ್ನ ಹತ್ರ ಬಂದು ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಇವತ್ತಿನ ವಾತಾವರಣ ಮತ್ತು ಇವತ್ತಿನ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಬಿಡಿಸಿ ಹೇಳಿದಾಗ ಲೋಕೇಶ್ ಅವರು ಮತ್ತು ಇವರು ಅದರಲ್ಲಿ ತುಂಬ ನುರಿತರಾಗಿರೋದ್ರಿಂದ ಸೊ ಇವತ್ತು ಈ ಒಂದು ಇನಾಗ್ರೇಷನ್ ಫಂಕ್ಷನ್ನ ಇಟ್ಕೊಂಡು ತಮ್ಮೆಲ್ಲರ ಮುಂದೆ ಇಂಥ ಒಂದು ಸ್ಟುಡಿಯೋ ಓಪನ್ ಆಗ್ತಾ ಇದೆ ಅನ್ನೋದನ್ನ ತಮ್ಮೆಲ್ಲರ ಗಮನಕ್ಕೆ ತಂದು ಕರ್ನಾಟಕ ಚಿತ್ರರಂಗದಲ್ಲಿ ಒಂದು ಹೆಚ್ಚಿಗೆ ಸಕ್ರಿಯವಾಗಿ VFX ಅನ್ನ ಮಾಡ್ತಕ್ಕಂಥವ್ರು ಉಂಟು. ಯಾಕಂದರೆ ಟೆಕ್ನಿಷಿಯನ್ಸ್ ತುಂಬ ಜನ ಇದ್ದಾರೆ, ಇಲ್ಲ ಅಂತಲ್ಲ, ಬಟ್ ಅದರಲ್ಲೂ ಕೂಡ ಇಲ್ಲಿ ನಮ್ಮ ವಿಶೇಷತೆಗಳು ತುಂಬ ಇದ್ದಾವೆ. ಅದರಲ್ಲೂ ನಮ್ಮ ಇವರು ಯಾರು ಮಾರುತಿಯವರು ತುಂಬಾನೇ ಸಿನಿಮಾಗಳಿಗೆ ಕೆಲಸಗಳು ಮಾಡಿದ್ದಾರೆ. ಬಟ್ ಎಲ್ಲೂ ಕೂಡ ಅವ್ರ ಹೆಸರುಗಳನ್ನ ಅವ್ರು ಹೇಳ್ಕೊಳಕ್ಕೆ ಹೋಗಿಲ್ಲ, ಪ್ರೊಜೆಕ್ಟ್ ಆಗಕ್ಕೆ ಹೋಗಿಲ್ಲ. ಸೊ ಅದನ್ನೆಲ್ಲ ಇವತ್ತು ತಮ್ಮ ಮುಂದೆ ಅನಾವರಣಗೊಳಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಇವತ್ತೊಂದು ಇದಕ್ಕೆ ಇನಾಗ್ರೇಷನ್ ತಮ್ಮನ್ನೆಲ್ಲ ಕರೆಸಿದ್ದೀವಿ. ಇನ್ನು ಉಳಿದಾಗೆ ನಮ್ಮ ಕಮಲ್ಲು ಮತ್ತು ಮಾರುತಿಯವರು ಮಾತಾಡಿ ರಾಜು ಅವರೆಲ್ಲ ವಿಚಾರಗಳನ್ನ ತಿಳಿಸ್ತಾರೆ. ನಮ್ಮ ಡಿಸ್ಟ್ರಿಬ್ಯೂಟರ್ ರಾಜು ಅವರು ಕೂಡ ಕೈ ಜೋಡಿಸಿದ್ದಾರೆ. ಥ್ಯಾಂಕ್ ಯು. ಮಾತಾಡ್ತಾರೆ. ಉಮೇಶ್ ಸರ್ ಎಲ್ಲ ಮಾತಾಡೋದು. ಮಾತಾಡಿ. ಅದು ನಿಮ್ಮಿಂದನೇ ಮಾತಾಡೋದು. ಕಮಲ್ ಮಾತಾಡಿ ಸರ್. ನಮಸ್ತೆ ತಮ್ಮೆಲ್ಲರಿಗೂ ನಮಸ್ಕಾರ. ಇದು ಮಿತ್ ಎಫೆಕ್ಟ್ ಸ್ಟುಡಿಯೋ. ನನ್ನ ಫ್ರೆಂಡ್ಸ್ ಆಲ್ಮೋಸ್ಟ್ ತುಂಬ ಆತ್ಮೀಯದ ಫ್ರೆಂಡ್ಸ್, ಅವ್ರ ಜೊತೆ ಬರಬೇಕು ಅಂತ ತುಂಬ ದಿವಸದಿಂದ ಇದು ಪ್ರೋಗ್ರಾಮ್ ನಡೀತಾ ಇತ್ತು. ಆಮೇಲೆ ಒಂದು ದಿವಸ ನಾವು ಕೂತ್ಕೊಂಡು ಪ್ಲಾನಿಂಗ್ ಮಾಡಿದ್ರು, ಇಲ್ಲೇ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಬೆಸ್ಟ್ ಟೆಕ್ನಿಷಿಯನ್ಸ್, I can say best technicians in whole world. We have Maruti, who's been really very much expert into a lot of things. Plus almost industry nalli 25 ವರ್ಷ ಲೋಕೇಶ್ ಅವರು ಇದ್ದಾರೆ. ನನಗೂ ತುಂಬ ಆಸೆ ಇತ್ತು CG VFX ಸ್ಟುಡಿಯೋ ಎಲ್ಲ ನಮ್ಮದೇ ಇರಲಿ ಅಂತ, ಪ್ರೊಡಕ್ಷನ್ ಎಲ್ಲ ಅದರಲ್ಲಿ. ಓವರ್ ಟು ಎಲ್ರಿಗೂ ನಮಸ್ಕಾರ. ಯಾರು ಮಾತಾಡ್ತಾರೆ ನೋಡಿ ಹಿಂದೆಗಡೆ ಮೈಕ್ ಎಲ್ಲ ಹೇಳ್ಕೊಬಿಡಿ. ಜೋರಾಗಿ ಕೊಡೋಣ. ಎಲ್ರಿಗೂ ನಮಸ್ಕಾರ. ಇವತ್ತು ಏನು ಬಂದಿದ್ದೀರ ನೀವು ನಮ್ಮ ಈ ಸ್ಟುಡಿಯೋ ಓಪನಿಂಗ್ಗೆ, ನಿಮಗೆಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತಿದ್ದೀವಿ. ಇದು ನಮ್ಮ ಒಂದು ಬಹುದಿನಗಳ ಒಂದು ನಿರೀಕ್ಷೆ. ಇದು ಒಂದು ಒಳ್ಳೆಯ ಸ್ಟುಡಿಯೋ ಮಾಡಬೇಕು ಬ್ಯಾಂಗ್ಳೂರಲ್ಲಿ, ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಕೊಡುಗೆ ಕೊಡಬೇಕು ಅಂತೇಳಿ. ಆ ನಿಟ್ಟಲ್ಲಿ ನಾವು ಒಂದಷ್ಟು ತಯಾರಿನ ಮಾಡಿಕೊಂಡು ಒಂದು 6 ತಿಂಗಳಿಂದ ನಾವು ಮಾಡ್ತಾಯಿದ್ವಿ. ಸೊ ಇವತ್ತು ಒಂದು ದಿವಸ ಏನಾಗಿದೆ, ಸುದಿನ ಅಂತಲೇ ಹೇಳ್ಬೋದು. ಎಲ್ಲನೂ ಕಾಲ ಕೂಡಿ ಬಂದಿದೆ. ಒಳ್ಳೆಯ ಒಂದು ಟೈಮಲ್ಲಿ ಎಲ್ಲ ಒಂದು ಚಿತ್ರರಂಗದ ಸಪೋರ್ಟಿಂದ ಹಿಡಿದು, ಫಿಲಿಮ್ ಚೇಂಬರಿಂದ ಹಿಡಿದು, ನಮ್ಮ ನಿರ್ಮಾಪಕರುಗಳಾಗಿರ್ಬೋದು, ನಿರ್ದೇಶಕರುಗಳಾಗಿರ್ಬೋದು, ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿ ನಮಗೆ ಇವತ್ತಿನ ದಿವಸ ಈ ಒಂದು ಈವೆಂಟ್ ಮಾಡೋದಕ್ಕೆ ಕಾರಣಕರ್ತ ಆಗಿದ್ದಾರೆ. ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಇಲ್ಲ ಕ್ವಶನ್ಸ್ ಕೇಳ್ತೀರಾ ಅಥವಾ ನಾವೇ? ನಿಮ್ಮ ಅನುಭವ ನೀವು ಹೇಳಿ. ನೀವು ಯಾವ್ದೆಲ್ಲ ಥಿಯೇಟರ್ಗಳನ್ನೆಲ್ಲ ಮಾಡಿದಿರಲ್ಲ, ನಿಮ್ಮ ಚಿತ್ರರಂಗದ ಅನುಭವ ಹೇಳಿ. ನಾವು ಬೇಸಿಕಲಿ ಚಿತ್ರರಂಗದ ನಿರ್ಮಾಪಕರು ಮತ್ತು ವಿತರಕರು ಕೂಡ ಆಗಿ ಕೆಲಸ ಮಾಡಿದ್ದೀವಿ. ಮತ್ತು ಒಂದಷ್ಟು ದಿನಗಳ 3 ಅಥವಾ 5 ವರ್ಷಗಳ ಕಾಲ ಥಿಯೇಟ್ರ್ ಕೂಡ ನಡೆಸಿದ್ದೀವಿ. ಹಂಗಾಗಿ ಎಲ್ಲ ಆಯಾಮಗಳಿಂದ ನೋಡಿದಾಗ ನಮಗೆ ಚಿತ್ರರಂಗಕ್ಕೆ ಒಂದಷ್ಟು ಏನಾದ್ರು ಕೊಡುಗೆ ಕೊಡಬೇಕು ಅಂತ ಅನಿಸಿ ನಾವು ಈ ಪೋಸ್ಟ್ ಪ್ರೊಡಕ್ಷನ್ ರಿಲೇಟೆಡ್ ಬಂದಾಗ ಓಕೆನಾ ಓಕೆ ಪೋಸ್ಟ್ ಪ್ರೊಡಕ್ಷನ್ ರಿಲೇಟೆಡ್ ಕೆಲಸ ಅಂತ ಬಂದಾಗ ನಾವು ಒಂದಷ್ಟು ತಯಾರಿಗಳನ್ನ ಮಾಡಿಕೊಂಡು ಮಾಡಿದ್ವಿ.
ಒಂದು ವರ್ಷದಿಂದ ಇದ್ರ ಬಗ್ಗೆ ಯೋಚನೆ ಮಾಡಿ ಈಗ ಆಲ್ರೆಡಿ ಒಂದು 4-5 ಸಿನಿಮಾಗಳು ಮಾಡಿದ್ದೀವಿ. ಅದರಲ್ಲಿ ಆಲ್ರೆಡಿ ಒಂದು ಹೋದ ತಿಂಗಳು ಸಿನಿಮಾ ರಿಲೀಸ್ ಆಗಿದೆ, ಮಾರ್ಟಿನ್ ಅಂತ ಹೇಳಿ. ಅದಕ್ಕೂ ಕೂಡ ನಾವೇ ಮಾಡಿದ್ದು. ಈಗ 45 ಅಂತ ಹೇಳಿ ರಮೇಶ್ ರೆಡ್ಡಿ ಸರ್ದು ಮತ್ತು ಉಪೇಂದ್ರ ಸರು, ಶಿವಣ್ಣ, ರಾಜ್ಬಿ ಶೆಟ್ಟಿ ಇವ್ರದ್ದು ಒಂದು ಸ್ಟಾರ್ಟ್ ಕಾಸ್ಟಲ್ಲಿ 45 ಅಂತ ಹೇಳಿ ಕನ್ನಡ ಸಿನಿಮಾ, ಅರ್ಜುನ್ ಜೀನಿಯರ್ ಸರ್ ಡೈರೆಕ್ಷನ್ನು. ಈ ಸಿನಿಮಾಕ್ಕೆ ಕೆಲಸ ಮಾಡ್ತಾ ಇದ್ದೀವಿ. ಮಾರ್ಟಿನ್ದು ಫಸ್ಟ್ ಹಾಫ್ ಮಾಡಿ. ಬೇರೆ ಎಲ್ಲ ಸಿನಿಮಾಗಳು ಬರ್ತಾ ಇದೆಯಾ? ಸೊ ಖಂಡಿತ ಹೊಸ ಸಿನಿಮಾಗಳೆಲ್ಲ ಬರ್ತಾನೆ ಇದೆ. ತೆಲುಗು ಮತ್ತು ತಮಿಳು ಕೂಡ ಎಲ್ಲ ಬರ್ತಾರೆ. ಬಟ್ ಬೆಂಗಳೂರಲ್ಲಿ ನಾವು ಸೆಟಪ್ ಆಗಿರೋದ್ರಿಂದ ಇಲ್ಲಿ ಕನ್ನಡ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ತಿದ್ದೀವಿ. ಅದೇ ರೀತಿ ಬೇರೆ ಕಡೆಯಿಂದ ಬಂದಾಗಲೂ ನಮಗೇನು ತೊಂದರೆ ಇಲ್ಲ. ನಾವು ವಿ ಆರ್ ರೆಡಿ ಟು ಡೂ ಇಟ್. ನಮ್ಮದು ಟೀಮ್ ಕೂಡ ತುಂಬ ಚೆನ್ನಾಗಿದೆ. ಸದ್ಯಕ್ಕೆ ವಿ ಆರ್ ದಿ ಬೆಸ್ಟ್ ಇನ್ ದಿ ಇಂಡಸ್ಟ್ರಿ ಅಂತ ಹೇಳ್ಬೋದು. ಬ್ಯಾಂಗ್ಳೂರಲ್ಲಿ ಒಳ್ಳೆಯ ಒಂದು ಟೀಮ್ ಸಿಕ್ಕಿದೆ ನಮಗೆ. ಓಕೆ, ಅದನ್ನ ಇಟ್ಕೊಂಡು ಮುಂದುವರಿಸ್ತಾ ಇದ್ದೀವಿ. ಎಷ್ಟು ಜನ ವರ್ಕ್ ಮಾಡ್ಬೋದು ಸರ್ ಇಲ್ಲಿ ಈಗ 30 ಎಂಪ್ಲಾಯೀಸ್ ಇದ್ದಾರೆ. ಈಗ ಸದ್ಯಕ್ಕೆ 30 ಜನ ವರ್ಕ್ ಮಾಡ್ತಿದ್ದಾರೆ ಇಲ್ಲಿ. ಪ್ಲಸ್ ನಮಗೆ ಕನೆಕ್ಷನ್ ಇರೋದ್ರಿಂದ ಮುಂಬೈ, ಹೈದರಾಬಾದ್ ಮತ್ತು ಚೆನ್ನೈ ಅಲ್ಲಿ 20 ಜನ ಟೀಮ್ ಇಟ್ಕೊಂಡಿದ್ದೀವಿ. ಟೋಟಲ್ ಹೆಚ್ಚು ಕಡಿಮೆ ಒಂದು 100 ಜನ ವರ್ಕ್ ಮಾಡ್ತಾ ಇದ್ದಾರೆ. ಮಿತ್ ಎಫೆಕ್ಟ್ಸ್ ಸ್ಟುಡಿಯೋ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ 100 ಜನ ವರ್ಕ್ ಮಾಡ್ತಾ ಇದ್ದಾರೆ ಇದಕ್ಕೆ. ಸೊ ಖಂಡಿತ ನೀವು ಮಾರ್ಕೆಟಲ್ಲಿ ಯಾವುದೇ VFX ಸ್ಟುಡಿಯೋಗೆ ಹೋಗಿ ನೀವು ಚೆಕ್ ಮಾಡಿದ್ರು ಕೂಡ ನಮ್ಮದು ಬಂದು 100% ಕಡಿಮೆ ಅಂತೂ ಇದ್ದೇ ಇರುತ್ತೆ. ನೀವು ರೇಟ್ನ ಚೆಕ್ ಮಾಡ್ಕೊಂಡು ಬರ್ಬೋದು. ಮತ್ತು ಹಂಗಂತ ಕ್ವಾಲಿಟಿ ಏನು ನಾವು ಕಡಿಮೆ ಮಾಡೋದಿಲ್ಲ. ಕ್ವಾಲಿಟಿ ಕಾಂಪ್ರಮೈಸ್ ಆಗದೆ ಎಷ್ಟು ಬೆಸ್ಟ್ ರೇಟಲ್ಲಿ ಮಾಡ್ಬೋದು, ನಮಗೆ ಅದೊಂದು ಕೊಡುಗೆ ಅಂತ ತಿಳ್ಕೊಂಡಿರ್ತೀವಿ. ನಮಗೆ ಹೆಚ್ಚಿಗೆ ಸಪೋರ್ಟ್ ಸಿಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಇಂಟ್ರೊಡ್ಯೂಸ್ ಮಾಡ್ಕೊಂಡು. So, hi everyone. So, myself is like Maruti Rajil. So, Nandu, before even telling about intro about myself is like, I'm in the industrially almost 10 plus years in the uni. So, worked in multiple projects, be it corporate or film, ellanu work madidvi. And very lucky that last year we met each other, found, and we started MythFX company. First film was like our Martin. So Martin had tumba challenges ittu. So we wanted to try to even get a lot of technology into the industry. So ನಾನು already backtrack ಮಾಡಿದಾಗ my strength is more of a developer, worked in multiple domains alla. So very strong knowledge on the software side. So adrinda we going to definitely revolutionize the entire industry because we are going to use major part of AI in our pipeline. Already AI ಬಂದು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಅದು ಎಷ್ಟು ದೂರ ಅಂದರೆ ಬೇಸಿಕ್ಲಿ ರಫ್ ಆಗಿ ಒಂದು ಲೈನ್ ಹೇಳಬೇಕು ಅಂದರೆ, ಯು ರನ್ ಎ ಸ್ಕ್ರಿಪ್ಟ್ ಅಂದರೆ ಐಡಿಯಾನ ನೀವು ಕಂಪ್ಯೂಟರ್ಗೆ ಹಾಕಿ ಇಟ್ ವಿಲ್ ಕಂಪ್ಲೀಟ್ಲಿ ಗಿವ್ ಯು ಸ್ಕ್ರಿಪ್ಟ್, ಸ್ಕ್ರೀನ್ ಪ್ಲೇ, ಸ್ಟೋರಿ ಬೋರ್ಡ್. ಅದು ಪ್ರೀ ಪ್ರೊಡಕ್ಷನ್. ಅದಾದಮೇಲೆ ಆ ಪ್ರೀ ಪ್ರೊಡಕ್ಷನ್ ಡೇಟಾನ ಹಂಗೆ ನೀವು ಫೀಡ್ ಮಾಡಿದ್ರೆ ವಿ ಹ್ಯಾವ್ ಒನ್ ಮೋರ್ ಟೂಲ್ ವಿಚ್ ವಿಲ್ ಗಿವ್ ಯು ಅ ಕಂಪ್ಲೀಟ್ ಬ್ರೇಕ್ ಡೌನ್ ಆಫ್ ಫಿಲಮ್ಗೆ ಎಷ್ಟು ಕಾಸ್ಟ್ ಆಗ್ಬೋದು, ಏನು ಬರುತ್ತೆ, ಎವ್ರಿಥಿಂಗ್ ಎಂಡ್ ಟು ಎಂಡ್. ಇದು ಪ್ರೋಟೋಟೈಪ್ ಇರೋದ್ರಿಂದ ವಿ ಆರ್ ಟ್ರೈಂಗ್ ಟು ಕನ್ಸಲ್ಟ್ ಮಲ್ಟಿಪಲ್ ಪೀಪಲ್, ಮಲ್ಟಿಪಲ್ ಸೂಪರ್ವೈಸರ್ಸ್, ಮಲ್ಟಿಪಲ್ ಡೈರೆಕ್ಟರ್ಸ್ ಆ್ಯಂಡ್ ಲಾಟ್ ಆಫ್ ಪೀಪಲ್. ವಿ ಆರ್ collectively working for the data. So ಬೇಸಿಕ್ಲಿ ಯಾಕೆ ಇದು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಇದ್ದೀವಿ ಅಂದರೆ, across world everyone is diving into this right now, be it a big company like technical or DNA, any company you name it, they're diving into AI. Very reason because we want like content hungry tumba idare ನಮ್ಮ audience alla. So we wanted to give a very good quality with a high benchmark quality in the. So basically nam MythFX studio in one liner we have to say is like, so we have come to industry to put a value for the money and make sure our audience or the clients, whoever is coming, is completely satisfied on that. So as a round thing, so we wanted to first start with Karnataka industry because ille hutti ille ಬೆಳಿತಿರೋದು from very long time. We have seen so many things which we can change. We should take this industry to a next level
there's bigger opportunity. And of course, we have multiple pods in Hyderabad, Chennai, and Kerala as well. So reason is that multiple people ಇಟ್ಟಿದ್ದೀವಿ ಅಂದ್ರೆ multiple domains we wanted to get all the industry connected with to work together. So yeah, so we are venturing into a very big journey, and I'm really thankful for Kamal to be a part of it, and definitely is going to be adding a lot more value, I believe. And thanks for Lokesh, because it's been a very tough journey, like past 1 year, and really great thanks for my team, because day and night work ಮಾಡಿದ್ದಾರೆ to get the stage. Almost 8 to 10 months ಆಗ್ತಿದೆ to get the stage, and there's more to come, and you will see very soon. You guys will see the updates coming in online alla, so you will know what exactly is Myth Effect Studios. We're going to just rock. Soon we will share. ಯಾಕಂದರೆ ಅದು ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಇದ್ದೀವಿ. ಪ್ರಾಜೆಕ್ಟು ಓಕೆ ಆಗಿ ಅದೆಲ್ಲ ಆಯಿತು ಅಂದರೆ ಶೇರ್ ಮಾಡ್ಬೋದು. ಅದಕ್ಕೆ ಮುಂಚೆ ಶೇರ್ ಮಾಡಿದ್ರೆ ಇಟ್ ವಿಲ್ ಬಿ ಎ IP ಕಾನ್ಫ್ಲಿಕ್ಟ್ ಅಲ್ಲ. ಸೊ ದಟ್ಸ್ ಅ ರೀಸನ್. ಇಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ಮತ್ತು ನಮ್ಮ ನಿರ್ಮಾಪಕ ಸಂಘದ ಅಧ್ಯಕ್ಷರಾದಂಥ ಉಮೇಶ್ ಬಣಕರ್ ಅವರು, ಕಮಲ್ ಅವರಿಗೆ ಮತ್ತು ಇಲ್ಲಿರತಕ್ಕಂಥ ಎಲ್ರಿಗೂ ನನ್ನ ನಮಸ್ಕಾರಗಳು. ನನ್ನ ಸ್ನೇಹಿತರಾದ ಕಮಲ್ ಅವರು ದಿ ಶೂಟ್ ಅಂತ ಮಾಡಿದಾಗ ಹಲವಾರು ಕನಸು ಕಾಣ್ತಿದ್ರು. ಏನಾದ್ರು ಒಂದು ಹೊಸತನ ಕೊಡಬೇಕು, ನಾವು ಚಿತ್ರರಂಗಕ್ಕೆ ಏನಾದ್ರು ಮಾಡಬೇಕು ಅಂತಿದ್ರು. ಮತ್ತೆ ಪ್ರಾಜೆಕ್ಟ್ ಮಾಡ್ಬೇಕಂತ ಹೊರಟಿದ್ರು. ಯೋಚನೆ ಮಾಡಿ ಮಾಡಪ್ಪ ಅಂತ ಹೇಳ್ತಿದ್ದೆ. ಬೇರೆ ಏನಾದ್ರು ಮಾಡಬೇಕು ಅಂತ ಹೇಳಿದ್ರು. ಈಗ ನೋಡಿದರೆ ಒಂದು ಒಳ್ಳೆ ಸ್ಟುಡಿಯೋ ವರ್ಕ್ ಮಾಡಿ ಇದನ್ನೆಲ್ಲ ಮಾಡಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗಲಿ, ಹೊಸತನ ಟೆಕ್ನಿಷಿಯನ್ ಕೊಟ್ಟು ಹೊಸತನ ಕೊಟ್ಟು ನಮ್ಮ ಕನ್ನಡ ಚಿತ್ರರಂಗವನ್ನು ನೀವೆಲ್ಲರೂ ಸೇರಿ ಇನ್ನು ಮುಂದೆ ಬರಲಿ ಅಂತೇಳಿ ನಾನು ನಿಮಗೆ ಆರೈಕೆ ಮಾಡ್ತಾ ಇದ್ದೀನಿ. ಏನಿಲ್ಲ ಬ್ರದರ್ಸ್, ಈಗ ಏನು ಇವ್ರದ್ದು ಕಾನ್ಸೆಪ್ಟ್ ಇದೆ, ಇದು ಮುಂದೆ ಬರ್ತಕ್ಕಂಥ ಹೊಸ ಪ್ರೊಡ್ಯೂಸರ್ಸ್ಗಳಿಗೆ ತುಂಬ ಹೆಲ್ಪ್ ಆಗುವಂಥ ವ್ಯವಸ್ಥೆ ಇದೆ. ಯಾಕೆ ಅಂದರೆ ಈಗ ರಾಜು ಮತ್ತು ಇವರು ಹೇಳ್ದಂಗೆ ಅದು ಬರೀ ಕಾನ್ಸೆಪ್ಟ್ನ ಅವರ ಒಂದು ಇದರಲ್ಲಿ ಫೀಡ್ ಮಾಡಿಬಿಟ್ಬಿಟ್ರೆ ನಿಮಗೆ ಓವರ್ ಆಲ್ ಅದ್ರದ್ದು ಬಡ್ಜೆಟಿಂದ ಹಿಡಿದು ಎಲ್ಲವೂ ಬಂದು ಅದರಲ್ಲಿ ಸಿಗೋದ್ರಿಂದ ಸೊ ಅಲ್ಲೇನು ಕನ್ಫ್ಯೂಷನ್ ಆಗುವಂಥ ಸ್ಟೇಟಸ್ ಇರಲ್ಲ. ಅದಕ್ಕೆ ಅವ್ರು ಇವಾಗ ಅದನ್ನು ಒಂದು ಡೆಮೋ ಏನು ಮಾಡ್ಕೊತಾ ಇದ್ದಾರೆ, ಅದು ಅಂಡರ್ ಪ್ರೊಸೆಸಿಂಗ್. ಅದು ಪಕ್ಕಾ ಆದಮೇಲೆ ಅವಾಗ ನಿಮಗೆ ಕರೆದು ಅದನ್ನು ವಿತ್ ಡೆಮೋ ನಿಮ್ಗೆಲ್ರಿಗೂ ಕೂಡ ಅದನ್ನು ಎಕ್ಸ್ಪ್ಲೇಷನ್ಸ್ ಕೊಡ್ತಾರೆ. ಅದರಿಂದ ಒಬ್ಬ ನಿರ್ಮಾಪಕನಿಗಾಗಲಿ ಒಬ್ಬ ನಿರ್ದೇಶಕನಿಗಾಗಲಿ ಯಾವ ಮಟ್ಟದಲ್ಲಿ ಹೆಲ್ಪ್ ಆಗುತ್ತೆ, ಸೊ ಓವರ್ ಆಲ್ ಅದನ್ನು ಯಾವ ರೀತಿ ಮಾಡ್ಬೋದು ಅನ್ನೋದಕ್ಕೆ ಪ್ರಾಬಬಲಿ ಇನ್ನೊಂದು 15 days 1 month ಕಂಪ್ಲೀಟ್ ಆಗುತ್ತಲ್ಲ, ಅದು ನಿಯರ್ಲಿ 1 month. ಒನ್ ಮಂತಲ್ಲಿ ಓವರ್ ಆಲ್ ಕ್ಲಿಯರ್ ಆಗುತ್ತೆ. ಅಂದರೆ ಬರೀ ಕಾನ್ಸೆಪ್ಟ್ನ ಬಿಟ್ಟರೆ ಸಾಕು, ನಿಮ್ಗೆ ಅದರಲ್ಲಿ ಮಿಕ್ಕಿದ್ದು ಓವರ್ ಆಲ್ ಅಪ್ ಟು ಫಸ್ಟ್ ಕಾಪಿ ನಿಮ್ಗೆ ಏನಾಗುತ್ತೆ, ಏನು ಎಕ್ಸ್ಪೆಂಡಿಚರ್ ಆಗುತ್ತೆ, ಲೊಕೇಶನ್ ಏನೆಲ್ಲ ಬೇಕಾಗ್ತದೆ, ಮತ್ತು ಆರ್ಟಿಸ್ಟ್ಗಳು ಯಾರೆಲ್ಲ ಇದ್ದರೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಸಂಪೂರ್ಣವಾದಂಥ 90% ರಿಸ್ಕು ಕಡಿಮೆ ಆಗುತ್ತೆ ಅದರಲ್ಲಿ ಅಂತಕ್ಕಂಥದ್ದು ಅವರ ಒಂದು ಉದ್ದೇಶ. ಸೊ ಇದನ್ನ ಫಸ್ಟ್ ಕರ್ನಾಟಕದಲ್ಲಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಚರ್ಚೆ ಆದಾಗ ಕಮಲ್ ಅವರಾಗಲಿ ನಮ್ಮ ಇವರಾಗಲಿ, ಇವರು ಭಾಳ ಥಿಯೇಟರ್ಗಳನ್ನೆಲ್ಲ ನಡೆಸಿ ಎಲ್ಲ ಆಯಾಮದಲ್ಲೂ ಇದ್ದಾರೆ. ಇವರು ಎಲ್ಲಿ ನಿರ್ಮಾಪಕರಾಗಿ, ಹಂಚಿಕೆದಾರರಾಗಿ, ಪ್ರದರ್ಶಕರಾಗಿ ನನ್ನ ಥಿಯೇಟರ್ ಪಕ್ಕದಲ್ಲೇ ನಡೆಸ್ತಾ ಇದ್ರಲ್ಲ ನೀವು, ರಟ್ಟಿಹಳ್ಳಿ ಅಂತ ನಮ್ಮ ಥಿಯೇಟರ್ ಪಕ್ಕದಲ್ಲಿ ಅವ್ರದ್ದು ಇನ್ನೊಂದು ಥಿಯೇಟರ್ ನಡೆಸ್ತಾ ಇದ್ರು. ಸೊ ಹೀಗಾಗಿ ಕಮಲ್ ಅವರು ಎಲ್ಲ ನುರಿತರನ್ನ, ಅವ್ರ ತಂತ್ರಜ್ಞರನ್ನ ಎಲ್ಲರನ್ನೂ ಜೊತೆಲಿ ಇಟ್ಕೊಂಡು ಇಂಥ ಒಂದು ಇದನ್ನ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದು ನಿರ್ಮಾಪಕರುಗಳಿಗೆ, ನಿರ್ದೇಶಕರುಗಳಿಗೆ ಸುಲಲಿತವಾಗಿ, ಸುಂದರವಾಗಿ, ಸರಳವಾಗಿ ಒಂದು ರೂಪ ತಾಳೋದಂತರೂ 100% ಸತ್ಯ. ಅದು ಮುಂದಿನ ದಿನದಲ್ಲಿ ಚಿತ್ರರಂಗಕ್ಕೂ ಕೂಡ ಪೂರಕವಾಗಿರುತ್ತೆ. ಹಾಗೇನೇ ಬಜೆಟ್ ವೈಸು ಮತ್ತು ಕನ್ಫ್ಯೂಷನ್ ವೈಸು ಎಲ್ಲವೂ ಕ್ಲಿಯರ್ ಆಗುವಂಥ ಒಂದು ವ್ಯವಸ್ಥೆ ಇದೆ ಅಂತ ಹೇಳೋದು ಕೂಡ ತಪ್ಪಾಗಲ್ಲ ಅಲ್ವಾ? ನಮ್ಮ ಮಾತೆಲ್ಲ ನೀವು ಹೇಳ್ಬಿಟ್ರಿ ಸರ್, ಕ್ಲಿಯರ್ ಇದೆ. ಲೀಡ್ ಸಿಕ್ತಲ್ಲ, ಎಲ್ಲ ಹೇಳ್ಬಿಟ್ಟಿದ್ದಾರೆ. ಸರ್ ನಿಮ್ಮ ಹಿನ್ನೆಲೆ ಬಗ್ಗೆ ಮಾತಾಡಿ. ನಂದು ಕರಿಯರ್ ಬಂದು ವಿಡಿಯೋಕಾನಲ್ಲಿ ನ್ಯಾಷನಲ್ ಹೆಡ್ ಮಾರ್ಕೆಟಿಂಗ್ ಮ್ಯಾನೇಜರ್ ಶುರು ಆದೆ.
ಅದಾದಮೇಲೆ ಪೋಯೆಟ್ ಆಗಿ ಫಸ್ಟ್ ಪೋಯೆಟ್ರಿ ಬುಕ್ ರಿಲೀಸ್ ಟು ಲತಾ ಮಂಗೇಶ್ಕರ್ ಆ್ಯಂಡ್ ಸೆಕೆಂಡ್ ಪೋಯೆಟ್ರಿ ಬುಕ್ ರಿಲೀಸ್ ಥ್ರೂ APJ ಅಬ್ದುಲ್ ಕಲಾಂ. ಮತ್ತು ಇವಾಗ ಜಸ್ಟ್ ಎಂಟ್ರಿಂಗ್ ಇಂಟು ಲಿಮ್ಕಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ for writing highest number of rubai in the world. Almost Umar Khayyam has written 140 rubai. I have written about 1780 rupees till now. So ivaga just ನನಗೆ ಸಿನಿಮಾ ಅಂದರೆ ತುಂಬ ಪ್ರೀತಿ. ಅದಕ್ಕೋಸ್ಕರ VFX ನಮ್ಮದೇ ಇರಲಿ, CG ಮತ್ತು DI ಎಲ್ಲ ನಮ್ಮದೇ ಇದ್ದರೆ ನಾವು ಪ್ರೊಡಕ್ಷನ್ ಮಾಡ್ಬೋದು ಅಂತ ಆ ಕನಸಿಂದ. ಮತ್ತು ತುಂಬ ಜನ ಇದು VFXಗೆ ಹೋಗ್ತಾ ಇದ್ದಾರೆ. ಬೆಸ್ಟ್ ಟೆಕ್ನಿಷಿಯನ್ಸ್ ನಮಗೆ ಸಿಕ್ಕಿದ್ದಾರೆ. ಬಿಕಾಸ್ ದಿ ಟೀಮ್ ಇಸ್ ಮೋರ್ ದೆನ್ ಅಸ್. ದಿ ಟೀಮ್ ವಾಟ್ ವಿ ಹ್ಯಾವ್, ದೇ ಆರ್ ದಿ ಬೆಸ್ಟ್ ಇನ್ ದಿ ವರ್ಲ್ಡ್, ಐ ಕ್ಯಾನ್ ಡೆಫಿನೆಟ್ಲಿ ಸೇ. ಆ್ಯಂಡ್ ದೇ ಆರ್ ಬಿನ್ ರಿಯಲಿ, ಬಿಕಾಸ್ ನಾನು ನೋಡಿದ್ದೀನಿ ಅವ್ರದ್ದು ಕೋಆಪ್ರೇಷನ್, ದಿ ವೇ ದೇ ಪರ್ಫಾರ್ಮ್ ಆ್ಯಂಡ್ 100%. ಅದಕ್ಕೋಸ್ಕರ ಇವ್ರ ಜೊತೆ ಸೇರಿಕೊಂಡು ನಾನು ಜಸ್ಟ್ ಕಂಟಿನ್ಯೂ ಮಾಡೋಣ ಅಂತ ಇನ್ನೂ ದೊಡ್ಡಾಗಿ ಒಂದು ಸ್ಪೇಸ್ ತೊಗೊಳ್ತಾ ಇದ್ದೀವಿ. ಅದಾದಮೇಲೆ ಉಮೇಶ್ ಸರ್, ಅವ್ರು ತರ್ತಾ ಇರ್ತಕ್ಕಂಥ ಟೆಕ್ನಾಲಜಿ ಮುಂದೆ ಪ್ರೊಡ್ಯೂಸರ್ ಅಸೋಸಿಯೇಷನ್ಗೆ ದೂರುಗಳೇ ಬರಲ್ಲ. ಕಮಿಷನ್ ನೋಡಿದ್ರು ಪ್ರೊಡ್ಯೂಸರ್ ಗೊತ್ತಾಗ್ಬಿಡುತ್ತೆ. ಈಗ ಒಂದ್ ಸಿನಿಮಾಗೆ ಎಷ್ಟು ಆಗುತ್ತೆ ಬಜೆಟ್ ಅನ್ನೋದು ಗೊತ್ತಾದ್ಮೇಲೆ ಹಂಗಾದ್ರೆ ಪ್ರೊಡ್ಯೂಸರ್ ಮತ್ತೆ ಡೈರೆಕ್ಟರ್ ಮಧ್ಯೆ ಅಥವಾ ಕಲಾವಿದರ ಮಧ್ಯೆ ಪ್ರಾಬ್ಲಮ್ಸ್ ಇರಲ್ಲ. ಕಮಿಷನ್ ಹೊಡೆದ್ರು ಅದನ್ನ ನಿಲ್ಲಿಸ್ತೀವಿ ಅಂತ ಯಾರನ್ನ ಅನ್ಕೊಂಡ್ರೆ ಅದರಂತ ದೊಡ್ಡ ಜೋಕು ಇನ್ನೊಂದಿಲ್ಲ ಮೇಡಮ್. ಮಾಡೋರು ಎಲ್ಲಿದ್ರು ಮಾಡ್ತಾರೆ, ಆದರೆ ಪ್ರಮಾಣ ಕಡಿಮೆ ಆಗುತ್ತೆ. ಅದೇನು ಫುಲ್ ಪ್ಲೇಟ್ದಲ್ಲಿ ಇರುತ್ತಲ್ಲ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಹೊಸದಾಗಿ ಬರ್ತಕ್ಕಂಥ ತಾಂತ್ರಿಕ ವರ್ಗದವರು ಅಂತ ಏನಿರ್ತಾರೆ, ಅದು ತಂತ್ರಜ್ಞಾನವನ್ನು ಅರ್ಧಂಬರ್ಧ ತಿಳ್ಕೊಂಡು ಬಂದವ್ರಿಗೆ ಈಸಿ ಆಗುತ್ತೆ ಅಂತಕ್ಕಂಥದ್ದು. ಇಲ್ಲಿ ಕಮಿಷನ್ನು ಅದನ್ನೆಲ್ಲ ನೀವು ತಡೆಯೋಕ್ಕಾಗಲ್ಲ. ಅದು ಸಿನಿಮಾ ಮಾಡೋರು ಮೆಂಟಲಿ ಫಿಕ್ಸ್ ಆಗ್ಬಿಡ್ಬೇಕು. ಒಂದು 15 to 20% ಅದು ಹೋಗುತ್ತೆ ಅಂತೇಳಿ. ಅದು ಯಾವ ರೂಪದಲ್ಲಿ ಹೋಗುತ್ತೆ, ಹೆಂಗೆ ಹೋಗುತ್ತೆ, ಅದನ್ನೆಲ್ಲ ಹೇಳೋಕ್ಕಾಗಲ್ಲ. ಅದು ಹೋಗೋದು ಗ್ಯಾರಂಟಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಆಮೇಲೆ ಬರೋರ್ಲೆ ಮೆಂಟಲಿ ಫಿಕ್ಸ್ ಆಗಿ ಬರ್ತಾರೆ. ಅಕಸ್ಮಾತ್ ಫಿಕ್ಸ್ ಆಗಿ ಬರದೆ ಹೋದ್ರೆ ಬಂದು ಒಂದು ವಾರಕ್ಕೆ ಫಿಕ್ಸ್ ಆಗ್ತಾರೆ. ಇಂಡಸ್ಟ್ರಿನೂ ಬೆಳೀತಾ ಇದೆ, ಟೆಕ್ನಾಲಜಿ ಬೆಳೆದಂಗೆ. ನಮ್ಗೆ ಪ್ರಾಬ್ಲಮ್ ಇರೋದು ಈಗ UFI ಮತ್ತೆ ಕ್ಯೂಬ್ ಸಮಸ್ಯೆ. ಅಂದ್ರೆ ಅಲ್ಲಿಗೆ ಹೋಗಿ ನಾವು ಸಿನಿಮಾನ ಅಪ್ಲೋಡ್ ಮಾಡೋದು, ಅದ್ರ ಬಗ್ಗೆ ಅಂದ್ರೆ ನಮ್ಮ ಇಂಡಸ್ಟ್ರಿ ಅವರೇ ಸರ್ಕಾರ ಮೇಡಮ್ ದಯಮಾಡಿ ನಾನು ಇವಾಗ ಆ ವಿಚಾರ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಬೇರೆ ಥರ ಇದೆ. ನಾನು ಕೆಲವು ಮಾಧ್ಯಮದಲ್ಲಿ ಇನ್ನೊಂದು ಮಾಧ್ಯಮದ ಬಗ್ಗೆ ಮಾತಾಡಬಾರ್ದು ಜನರಲ್ ಆಗಿ. ಆದರೆ ಇವತ್ತಿನ ಒಂದು ಪ್ರತಿಷ್ಠಿತ ಮಾಧ್ಯಮ, ಇವತ್ತಿನ ಒಂದು ಪ್ರತಿಷ್ಠಿತ ದಿನಪತ್ರಿಕೆಯಲ್ಲಿ ನಮ್ಮದು ಇಂಟರ್ವ್ಯೂ ಇದೆ, ಅದನ್ನು ದಯವಿಟ್ಟು ಸ್ವಲ್ಪ ಗಮನಿಸಿ. ಈ UFO ಕ್ಯೂಬ್ ಎಲ್ಲ ಪ್ರಾಬ್ಲಮ್ ಇಲ್ಲ ಮೇಡಮ್, ಅದು ಇತ್ತು, ಅದು ಒಂದು ಲೆವೆಲ್ಗೆ ಸಾಲ್ವ್ ಆಗ್ತಾ ಇದೆ. ಆದರೆ ಇನ್ನು ಮುಂದಕ್ಕೂ ಕೂಡ ಅದಕ್ಕೆ ಏನು ಬೇಕೋ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಅಕಾಡೆಮಿಯಿಂದ ನಾನು ಯಾರಿಗೆ ನಮ್ಮ ಸಾಧುಕ್ ವಕೀಲ್ ಅವ್ರ ಜೊತೆಲಿ ಮಾತಾಡಿ ಅದು ಮನೇನೂ ಕೂಡ ಅಲ್ಲಿ ಕಾಗದ ಬಂದಿದೆ. ಅತಿ ಶೀಘ್ರದಲ್ಲೇ, ಸ್ವಲ್ಪ ಎಲೆಕ್ಷನ್ಸ್ ಅವು ಇದರಿಂದ ಅವರು ಕೂಡ ಸ್ವಲ್ಪ ಬ್ಯುಸಿ ಇದ್ದರು. ಈಗ ನಾಳೆ ನಾಡಿದ್ದು ಕೂತ್ಕೊಂಡು ಅದನ್ನು ಫೈನಲೈಸ್ ಮಾಡ್ತಾ ಇದ್ದೀವಿ. ನಮಗೆ ಜಾಸ್ತಿ ಕಂಟಕವಾಗಿರ್ತಕ್ಕಂಥದ್ದು ಪೈರಸಿ. ಇವತ್ತಿನ ಮಾಧ್ಯಮದ ಅಂತ ಹೇಳಿದಲ್ಲ ನಾನು, ಟೆಲಿಗ್ರಾಮ್ ಅಂತಕ್ಕಂಥ ಒಂದು ಆ್ಯಪ್ ಏನಿದೆ, ಆ ಟೆಲಿಗ್ರಾಮ್ ಅನ್ನೋ ಆ್ಯಪಲ್ಲಿ ಮೊನ್ನೆ ರಿಲೀಸ್ ಆಗಿರೋ ಶಿವಣ್ಣ ಅವ್ರ ಸಿನಿಮಾ ಭೈರತಿ ರಣಗಲ್ಲು ಕೂಡ ರಿಲೀಸ್ ಆಗಿದೆ. ಸೊ ಭೈರತಿ ರಣಗಲ್ಲು ಸಿನಿಮಾ ನಾನು ಯಾವುದೋ ಮೊಬೈಲಲ್ಲಿ ಕೂತ್ಕೊಂಡು ಯಾವುದೋ ಕುಗ್ರಾಮದಲ್ಲಿ ಕೂತ್ಕೊಂಡು ಸಿನಿಮಾ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಜನ ಥಿಯೇಟ್ರಿಗೆ ಯಾಕೆ ಬರ್ತಾರೆ? ಇವ್ರು ಯಾಕೆ ಥಿಯೇಟ್ರ್ ಕ್ಲೋಸ್ ಮಾಡಿದ್ರು, ನಾನು ಯಾಕೆ ಥಿಯೇಟ್ರ್ ಕ್ಲೋಸ್ ಮಾಡಿದ್ದೀನಿ? ಈಗ ಅಲ್ಲ ಅವ್ರು ಕೂತವ್ರು ನಮ್ಮ ರಾಜು ಅವರು ಥಿಯೇಟ್ರ್ಗಳನ್ನೆಲ್ಲ ಕ್ಲೋಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾಕೆ ಅಂದರೆ ಈ ಒಂದು ಟೆಲಿಗ್ರಾಮ್ ಅಂತಕ್ಕಂಥ ಆ್ಯಪ್ನಿಂದ ಆಗುತ್ತಾ ಇರತಕ್ಕಂಥ ಅವಘಡದಿಂದ ಈ ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ, ಈ ದೇಶದ ಪ್ರಧಾನಿ ಆಗಲಿ, ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಪ್ರತಿಯೊಬ್ಬರೂ ಕೂಡ ಅದರ ಫಾಲೋವರ್ಸ್ ಇದ್ದಾರೆ. ಯಾವುದಕ್ಕೆ? ಟೆಲಿಗ್ರಾಮ್ಗೆ. ಅವರೊಬ್ಬರೇ ಅಲ್ಲ, ದೊಡ್ಡ ದೊಡ್ಡ ಸೆಲೆಬ್ರಿಟೀಸು, ನಮ್ಮ ಚಿತ್ರರಂಗದವರು ಕೂಡ, ಇಷ್ಟೇ ಅಲ್ಲ ನಿಮ್ಮ ಮಾಧ್ಯಮದವರು ಕೂಡ, ಪ್ರತಿಷ್ಠಿತ ಮಾಧ್ಯಮದವರು ನೀವು ಕೂಡ ಆ ಟೆಲಿಗ್ರಾಮ್ ಅನ್ನೋತಕ್ಕಂಥ ಆ್ಯಪಿನ ಫಾಲೋವರ್ಸ್ಗಳಾಗಿದ್ದೀರಿ. ಬಿಕಾಸ್ ಪ್ರಚಲಿತವಾಗಿ ಪ್ರಪಂಚದಲ್ಲಿ ನಡೀತಾ ಇರ್ತಕ್ಕಂಥ ಪ್ರಚಲಿತ ವಿದ್ಯಮಾನಗಳನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಅದಕ್ಕೆ ನೀವು ಫಾಲೋವರ್ ಆಗಿದ್ದೀರಿ ನಿಜ. ಆದರೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಬೊಕ್ಕಸಕ್ಕೆ ಹೋಗ್ತಕ್ಕಂಥ ಹಣ, ತೆರಿಗೆ ರೂಪದಲ್ಲಿ ಹೋಗ್ತಕ್ಕಂಥ ಹಣ ಏನಿದೆ ಅದು ದೋಖ ಆಗ್ತದೆ. 24,400 ಕೋಟಿ ಲಾಸ್ ಆಗಿರೋದು. ಮೊನ್ನೆ ಮೊನ್ನೆ ಎಲ್ಲ MP ಗಳಿಗೆ ಮತ್ತು ರಾಜ್ಯಸಭಾ ಮೆಂಬರ್ಸ್ಗಳಿಗೆ ನೆನ್ನೆ ಕಾಗದ ಬರೆದಿದ್ದೀನಿ. ಅತಿ ಶೀಘ್ರದಲ್ಲೇ ನಿಮಗೆಲ್ಲ ಕರೆದು ನಾನು ಅದ್ರದ್ದು ಅಕ್ನಾಲೇಜ್ಮೆಂಟು ಕೂಡ ಕೊಡ್ತೀನಿ. ಅವ್ರನ್ನ ನಾನು ಕೇಳ್ಕೊತಾ ಇರೋದಿಷ್ಟೇ, ಚಳಿಗಾಲದ ಅಧಿವೇಶನ ಸ್ಟಾರ್ಟ್ ಆಗ್ತಿದ್ದಾಗ ದಯಮಾಡಿ ಆ ಟೆಲಿಗ್ರಾಮ್ ಅಂತಕ್ಕಂಥ ಆ್ಯಪ್ಗೆ ತಡೆ ಒಡ್ಲಿಕ್ಕೆ, ಏನೀಗ ನಾವು ಅದನ್ನು ಬ್ಯಾನ್ ಮಾಡಿ ಅಂತ ನಾನು ಹೇಳಲ್ಲ, ಬ್ಯಾನ್ ಅಂದ ತಕ್ಷಣ ಮತ್ತೆ CCI ಅಂತ ಓಪನ್ ಆಗುತ್ತೆ. ಅವ್ರಿಗೆ ಒಂದು ನಿಬಂಧನೆಗಳನ್ನು ಹೇರಿ ಅದಕ್ಕೊಂದು ನಿರ್ದಿಷ್ಟವಾದಂಥ ಒಂದು ಮಾನದಂಡವನ್ನು ಕೊಟ್ಟು
ಚಿತ್ರರಂಗದ ಯಾವುದೇ ವಿಚಾರಗಳನ್ನ ಅವರು ಅವರ ಮಾಧ್ಯಮದಲ್ಲಿ ಎಕ್ಸ್ಪೋಸ್ ಮಾಡಬಾರ್ದು. ಮಾಡಲಿ, ನ್ಯೂಸ್ಗಳು ಮಾಡಲಿ. ಎಂಟೈರ್ ಸಿನಿಮಾನೇ ಡೌನ್ಲೋಡ್ ಮಾಡ್ಕೊಂಡು ಕೂತ್ಕೊಂಡ್ರೆ ಚಿತ್ರರಂಗದ ಗತಿ ಏನಾಗಬೇಕು? ಥಿಯೇಟರ್ಗಳು ಏನಕ್ಕೆ ಬಾಗ್ಲಾಗ್ತಾ ಇದ್ದಾವೆ? ನಿರ್ಮಾಪಕರು ಯಾಕೆ ಸೂಸೈಡ್ ಮಾಡ್ಕೊತಾ ಇದ್ದಾರೆ? ತಂತ್ರಜ್ಞರೆಲ್ಲ ಯಾಕೆ ಮನೆಯಲ್ಲಿ ಖಾಲಿ ಕೂತಿದ್ದಾರೆ? ಇವನ್ನೆಲ್ಲವನ್ನು ನೋಡಿದಾಗ ಇದಕ್ಕೆ ಮೂಲ ಟೆಲಿಗ್ರಾಮ್ ಅಂತಕ್ಕಂಥ ಆ್ಯಪು. ದಯಮಾಡಿ ಇವತ್ತಿನ ಪತ್ರಿಕೆಯನ್ನು ತಾವು ನೋಡಲೇಬೇಕು. ಮುಗಿದಾದ್ಮೇಲೆ ನಿಮ್ಗೆ ಆಫ್ ದಿ ರೆಕಾರ್ಡ್ ಹೇಳ್ತೀನಿ ನಾನು ಯಾವ ಮಾಧ್ಯಮ, ಯಾವ ಪತ್ರಿಕೆ ಅಂತೇಳಿ. ಪ್ರತಿಷ್ಠಿತ ಪತ್ರಿಕೆ ಅದು. ಅದರಲ್ಲಿ ನಮ್ಮ ಚಿತ್ರರಂಗದ ಅಷ್ಟೂ ಜನದ್ದು, ನಾನೊಬ್ಬ ಅಧ್ಯಕ್ಷನಾಗಿ ನನ್ನ ಸ್ಟೇಟ್ಮೆಂಟ್ ಇರ್ಬೋದು, ಇನ್ನು ಉಳಿದಾಗೆ ಎಲ್ಲ ವರ್ಗದವರು, ಇವನ್ ನಮ್ಮ ಪ್ರದರ್ಶಕ ವಲಯದಿಂದ ಅಧ್ಯಕ್ಷರಾದಂಥ KV ಚಂದ್ರಶೇಖರ್ ಅವರು ಮತ್ತು ರಾಕ್ಲೈನ್ ವೆಂಕಟೇಶ್ ಅವರು, ಭಾಳಷ್ಟು ಜನದ್ದು ಸ್ಟೇಟ್ಮೆಂಟ್ ಅದು. ನಮ್ಮ NN ಸುರೇಶ್ ಅವ್ರದ್ದು, ಪ್ರತಿಯೊಬ್ಬರದ್ದು ಇದೆ. ದಯಮಾಡಿ ಅದನ್ನು ನೋಡಿ. ಮೂಲ ಕಾರಣ ಆಮೇಲೆ ಇವೆಲ್ಲ ಆಗೋದ್ರಿಂದ ಹೇಳಿದ್ರಿ ತಾವು, ಇನ್ನೊಂದು ಮಾತು ಕೇಳಿದ್ರೆ ಈ ಥರ ಟೆಕ್ನಿಕಲಿ ಬೆಳೆದಂಗೆ ಅಂತ ಹೇಳಿದಂತ, ಈ ಥರ ಟೆಕ್ನಿಕಲಿ ಬೆಳೆಯೋದಕ್ಕೆ ಮಹತ್ವ ಆಗಲಿ, ಗೌರವ ಆಗಲಿ, ಪ್ರಾಧಾನ್ಯತೆ ಆಗಲಿ, ಸ್ಥಾನಮಾನ ಆಗಲಿ ಸಿಗೋದು ಯಾವಾಗ ಅಂದರೆ ಇಂಥ ಮಾರಕವಾದಂಥ ಟೆಲಿಗ್ರಾಮ್ಗಳ ಹಾವಳಿ ಇಲ್ದಿದ್ದಾಗ. ಇಂಥವಿತ್ತು ಅಂದರೆ ಯಾವ ಟೆಕ್ನಾಲಜಿ ತಗೊಂಡು ಏನು ಮಾಡ್ತೀರಿ ಸರ್? ಯಾರು ನಾವು ಮಾಡೋದು ಏನಕ್ಕೆ? ಥಿಯೇಟ್ರಿಗೋಸ್ಕರ. ಥಿಯೇಟ್ರಿಗೆ ಜನ ಬರಬೇಕು, ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನಿಮಾ ನೋಡಬೇಕು, ನೋಡೋದು ಆನಂದ ಪಡಬೇಕು, ಪ್ರೊಡ್ಯೂಸರ್ಸ್ ಹಾಕಿದ ಬಂಡವಾಳ ವಾಪಸ್ ಬರಬೇಕು, ಚಿತ್ರರಂಗದ ಮಾಲೀಕರು, ಚಿತ್ರಮಂದಿರದ ಮಾಲೀಕರಿಗೆ ಟ್ಯಾಕ್ಸ್ ಕಟ್ಕೊಂಡು, ಕರೆಂಟ್ ಬಿಲ್ ಕಟ್ಕೊಂಡು, ಮೇಂಟೈನ್ ಮಾಡಿಕೊಂಡು, ಲಾಭ ಮಾಡಿಕೊಂಡು ನಮ್ಮ ಸಂಸಾರನ ಅವರು ಹೊರಬೇಕು. ಸೊ ಈ ಥರದ ಒಂದು ವ್ಯವಸ್ಥೆ ಇರೋದ್ರಿಂದ ಇದು ಮಾರಕವಾಗಿಲ್ಲ, ಇದು ಪೂರಕವಾಗಿದೆ. ಸರ್, ಡಿಸೆಂಬರ್ 5 ಅಂದ್ರೆ ಸಿನಿಮಾ ರಿಲೀಸ್ ಹತ್ರ ಒಂದು ಮೀಟಿಂಗ್ ಆಗಿತ್ತು. ಅಂದ್ರೆ ಜಾಸ್ತಿ ಆಗುತ್ತೆ ಪ್ರೈಸ್, ಟಿಕೆಟ್ ಪ್ರೈಸ್ ಅಂತ. ಟಿಕೆಟ್ ದರದ ವಿಚಾರದಲ್ಲಿ ಆಲ್ರೆಡಿ ನಾವು 2016ರಲ್ಲಿ ಬನ್ನಿ ಟಿಕೆಟ್ ದರದ ಹಂಚಿಕೆ ವಿಚಾರದಲ್ಲಿ 2016ರಲ್ಲಿ ಇದೇ ಮುಖ್ಯಮಂತ್ರಿಗಳು, ಯಾರು ಸಿದ್ದರಾಮಯ್ಯ ಸಾಹೇಬರಿದ್ದಾಗ, ಸಾರಾ ಗೋವಿಂದ್ ಅವರು ಅಧ್ಯಕ್ಷರಾಗಿದ್ದರು, ನಾನು ಉಪಾಧ್ಯಕ್ಷನಾಗಿದ್ದೆ. ಆ ಸಂದರ್ಭದಲ್ಲಿ ನಾವು ಹೋಗಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟು, ಈ ರೀತಿ ಮಲ್ಟಿಪ್ಲೆಕ್ಸ್ಗಳಲ್ಲಿ ಶುಕ್ರವಾರ, ಶನಿವಾರ, ಭಾನುವಾರ 1000, 1500, 2000 ಈ ರೀತಿ ಹವ್ಯಾಸವಾಗಿ ಅವ್ರಿಗೆ ಎಷ್ಟು ಬೇಕೋ ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದಾಗೋದ್ರಿಂದ ಮುಂದೆ ಬರ್ತಕ್ಕಂಥ ಚಿತ್ರಗಳಿಗೆ ಎಫೆಕ್ಟ್ ಆಗುತ್ತೆ. ದಯಮಾಡಿ ಇದಕ್ಕೊಂದು ಮಾನಿಟರಿಂಗ್ ಮಾಡಿ, 200 ರೂಪಾಯಿ ಮೇಲೆ ಯಾವುದೇ ಟಿಕೆಟ್ ದರ ಇರಬಾರ್ದು ಅಂತಕ್ಕಂಥದ್ದನ್ನ ಮನವಿ ಸಲ್ಲಿಸಿದ್ವಿ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅದಕ್ಕೆ ನಮಗೆ ಸಹಕಾರ ಕೊಟ್ಟು ಆದೇಶವನ್ನು ಕೂಡ ಹೊರಡಿಸಿದ್ರು. ಆದೇಶ ಹೊರಡಿಸಾದ್ಮೇಲೆ ಅದನ್ನ ಏನಾಯ್ತು, ಈ ಮಲ್ಟಿಪ್ಲೆಕ್ಸ್ನವರೆಲ್ಲ ಹೋಗಿ ಕೋರ್ಟ್ಗೆ ಹೋದ್ರು. ಕೋರ್ಟ್ಗೆ ಹೋಗೋಂಥ ಸಂದರ್ಭಕ್ಕೆ ಇಲ್ಲಿ ಸರ್ಕಾರನೂ ಕೂಡ ಹೆಚ್ಚು ಕಡಿಮೆ ಆಯಿತು. ಸೊ ಅದಾದಮೇಲೆ ಯಾರೂ ಅದರ ಬಗ್ಗೆ ಗಮನ ಹರಿಸಿರಲಿಲ್ಲ. ಈಗ ತಿರುಗಿ ಟಿಕೆಟ್ ದರವನ್ನು ನಿಗದಿಪಡಿಸಬೇಕು ಅಂತಕ್ಕಂಥ ಕೂಗಿ ಏನಿದೆ, ಆ ವಿಚಾರಕ್ಕೆ ಸರ್ಕಾರ ಮಾನ್ಯತೆ ಕೊಟ್ಟಿದೆ. ಅತಿ ಶೀಘ್ರದಲ್ಲೇ ಅದಕ್ಕೊಂದು ಕಮಿಟಿಯನ್ನು ಕರೆದು, ಆ ಸಂದರ್ಭದಲ್ಲಿ ಒಂದು ರಾಂಗು ಕೂಡ ಆಗಿತ್ತು. ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಡೈರೆಕ್ಷನ್ ಕೊಟ್ಟಿದ್ರು ಆದೇಶವನ್ನು. ಆದರೆ ಅದು ಹೋಗಬೇಕಾಗಿದ್ದು ಹೋಮ್ ಡಿಪಾರ್ಟ್ಮೆಂಟ್ಗೆ. ಹೋಮಿಗೆ ಕೊಡಬೇಕಾಗಿದ್ದನ್ನು ಅಲ್ಲಿ ಕೊಟ್ಟಿದ್ದರಿಂದ ಒಂದು ಸ್ವಲ್ಪ ಮಿಸ್ಗೈಡ್ ಆಗಿತ್ತು. ಈ ಸಾರಿ ಅದನ್ನೆಲ್ಲ ಸರಿಪಡಿಸ್ಕೊಂಡು ಸಂಪೂರ್ಣವಾಗಿ ಅದಕ್ಕೇನು ಬೇಕೋ ವ್ಯವಸ್ಥೆಗಳನ್ನ ಮಾಡೋಣ ಅಂತ ಹೇಳಿದ್ದಾರೆ. ಟಿಕೆಟ್ ದರ ನಿಗದಿ ಆಗುತ್ತೆ. ಅದು ಪುಷ್ಪಾನನ ಬರಲಿ, ಇನ್ನೊಂದು ಹಣ ಬರಲಿ, ಒಟ್ಟಲ್ಲಿ ಅದಕ್ಕೆ ಅತಿ ಶೀಘ್ರದಲ್ಲಿ, ಚುನಾವಣೆ ಮುಗೀತು, ಈಗ ಇನ್ನೊಂದು ವಾರ 8-15 ದಿವಸದಲ್ಲಿ ಮುಖ್ಯಮಂತ್ರಿಗಳು ಮೀಟಿಂಗ್ ಕರೀತಾ ಇದ್ದಾರೆ. ಕರೆದಾಗ ಹೋಗಿ ಅಂಕಿ ಅಂಶಗಳನ್ನ ಕೊಟ್ಬಿಟ್ಟು ಅದನ್ನ ಕ್ಲಿಯರ್ ಮಾಡ್ತೀವಿ ಸರ್. ಎಲ್ಲರೂ ಆಯ್ತು. ಓಂ ಶ್ರೀ ಸಾಯಿರಾಮ್. ತುಂಬ ಖುಷಿ ಆಗತ್ತೆ, ಯಾಕಂದರೆ ಸಿನಿಮಾ ರಂಗದಲ್ಲಿ ದೊಡ್ಡವ್ರು ಏನು ಮಾಡಲಿಲ್ಲ ಅಂತ ಒಂದು ಮಾತಿತ್ತು. ಏನೇನೋ ಮಾಡಬೇಕಾಯಿತು, ಸ್ಟುಡಿಯೋಗಳು ಮಾಡಬೇಕಾಯಿತು, ಏನೇನು ಮಾಡಬೇಕಾಯಿತು. ಸರ್ಕಾರನೂ ಅದಕ್ಕೆ ಸಹಕಾರ ಕೊಡಲಿಲ್ಲ ಅಂತ ನೋವಿರುತ್ತೆ. ಬಟ್ ಇವಾಗ ನಮಗೆ 10 ಎಕರೆ 20 ಎಕರೆ ಬೇಕಾಗಿಲ್ಲ. ದೊಡ್ಡ ದೊಡ್ಡ ಸ್ಟುಡಿಯೋಗಳು, ರೆಕಾರ್ಡಿಂಗ್ ಸ್ಟುಡಿಯೋನೇ ಬೇಕಾಗಿಲ್ಲ. ಟೆಕ್ನಾಲಜಿ ಯಾವಾಗ ನಮ್ಮ ಕೈಗೆ ಬಂತು ಆವಾಗ ಎವ್ರಿಥಿಂಗ್ ಬಿಕಮ್ ಕಾಂಪ್ಯಾಕ್ಟ್. ಬಟ್ ಕಮಲ್ ರಾಜ್ ದೊಡ್ಡದಾಗೆ ಮಾಡಿದ್ದಾರೆ. VFX ಸ್ಟುಡಿಯೋ ಮಾಡಿದ್ದಾರೆ. ಇದರಲ್ಲಿ ಎಲ್ಲ ಸೌಲಭ್ಯ ಇದೆ ಅಂತ ಕಮಲ್ ರಾಜ್ ಹೇಳಿದ್ದಾರೆ. ತುಂಬ ಖುಷಿ ಆಗುತ್ತೆ. ಯಾಕಂದರೆ ಒಬ್ಬ ನಿರ್ಮಾಪಕರಿಗೆ ಪೋಸ್ಟ್ ಪ್ರೊಡಕ್ಷನ್ ಮೋಸ್ಟ್ ಇಂಪಾರ್ಟೆಂಟ್. ಆಮೇಲೆ ಇವಾಗ VFX ಅನ್ನೋದು ಒಂದು ಬೆನ್ನೆಲುಬೆ ನಮಗೆ ಸಿನಿಮಾಕ್ಕೆ. ಯಾಕಂದರೆ ಇಲ್ಲೇ ಒಂದು ಶಾರ್ಟ್ ತೆಗೆದು
ಈ ಪ್ರಪಂಚದಲ್ಲಿ ಎಲ್ಲಿದ್ರೂ ತೋರಿಸಬಹುದಂತ ಒಂದು ಅವಕಾಶ VFX ಅಲ್ಲಿ ಇದೆ. ನಮ್ಮ ಕಾಲದಲ್ಲಿ ಆ ಥರ ಅವಕಾಶ ಇರಲಿಲ್ಲ. ಅಲ್ಲಿಗೆ ಹೋಗ್ಬೇಕಾಗಿತ್ತು. ಅಲ್ಲೇ ಹೋಗ್ಬೇಕು. ಇವಾಗ ಇಲ್ಲಿದ್ದು ಈ ಪ್ರಪಂಚ ನಮ್ಮ ಹಿಂದೆ ಸೃಷ್ಟಿ ಮಾಡುವಂತ ಅವಕಾಶ ಇದೆ. ಅಂತ ಪ್ರಯತ್ನ ನಮ್ಮ ಕಮಲ್ರಾಜ್ ಮಾಡಿದರೆ ತುಂಬಾ ಖುಷಿ ಆಗುತ್ತೆ. ಅವರು ಕಲಾವಿದರು ಮಾತ್ರ ಅಲ್ಲ, ನಿರ್ಮಾಪಕರು. ಇವಾಗ ಒಂದು ಸ್ಟುಡಿಯೋ ಓನರ್ ಆಗಿದ್ದಾರೆ. ಇವರಿಂದ ಎಷ್ಟೋ ಜನ ನಿರ್ಮಾಪಕರಿಗೆ ಅನುಕೂಲ ಆಗತ್ತೆ. ಈ ಸ್ಟಾರ್ಟೆಡ್ ಪ್ರೊಡಕ್ಷನ್ ಅಂಡ್ ಎವ್ರಿಥಿಂಗ್. ಒಳ್ಳೆ ಕಥೆಗಳೆಲ್ಲ ಆರಿಸ್ಕೊಂಡಿದ್ದಾರೆ. ನಮ್ಮಂಥ ನಿರ್ದೇಶಕರ ಸಲಹಾ ತಗೊಂಡಿದ್ದಾರೆ, ನಿರ್ಮಾಪಕರ ಸಲಹಾ ತಗೊಂಡಿದ್ದಾರೆ, ಪಾರ್ಟ್ನರ್ಸ್ ಇದ್ದಾರೆ, ಆಮೇಲೆ ಡಿಸ್ಟ್ರಿಬ್ಯೂಟರ್ ಇದ್ದಾರೆ. ಅಂದರೆ ಒಂದು ಟೀಮ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾನೆ ಕಮಲ್ರಾಜ್. ತಪ್ಪದೇ ಈ VFX ಸ್ಟುಡಿಯೋ ಅನುಕೂಲ ಆಗಲಿ ನಮ್ಮಂಥ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ದೊಡ್ಡ ಮಟ್ಟದ ಆಗ್ಬೋದು, ಚಿಕ್ಕ ಮಟ್ಟದ ಆಗ್ಬೋದು, ನಿರ್ಮಾಪಕರಾಗಿ ನೋಡಬೇಕು ನೀವು. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ರೇಟ್ಗಳು ಆಕಾಶದಷ್ಟು ಇದೆ, ಮಧ್ಯದಲ್ಲಿದೆ, ಕೆಳಮಟ್ಟದಲ್ಲಿದೆ. ಬಟ್ ನೀವು ಚೆನ್ನಾಗಿರೋ ಕಾರಣದಿಂದ, ನಿಮ್ಮ ಬ್ಯಾಕ್ಗ್ರೌಂಡ್ ಚೆನ್ನಾಗಿರೋ ಕಾರಣದಿಂದ ನೀವು ಒಂದು ನಿರ್ಮಾಪಕರಿಗೆ ಪೂರಕವಾಗಿರಿ ಅಂತ ರಿಯಲ್ ಎಸ್ಟೇಟ್ನಲ್ಲಿ ಬೇರೆ ಅದರಲ್ಲಿ ಸಂಪಾದನೆ ಮಾಡ್ತಾ ಇದ್ದೀರಾ. ಒಂದು ಕ್ರೇಜ್ನಿಂದ ಬಂದಿರಿ ನೀವು. ಸಿನಿಮಾ ಇಂಡಸ್ಟ್ರಿ ನನ್ನಿಂದ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಬರೋದ್ರಿಂದ ತಪ್ಪದೇ ನಿರ್ಮಾಪಕರಿಗೆ ಅನುಕೂಲವಾಗಿರಬೇಕು, ಅವ್ರ ಪರವಾಗಿ ನೀವು ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಆಸೆ ಅಷ್ಟೇ. ವೈ ಬಿಕಾಸ್ ಇವಾಗ ನಿರ್ಮಾಪಕರು ಸಿನಿಮಾ ಮಾಡೋದು ತುಂಬ ಕಷ್ಟ ಇದೆ, ಬಿಡುಗಡೆ ಮಾಡೋದು ಇನ್ನೂ ಕಷ್ಟ ಇದೆ. ನೀವೊಂದು ಚಾನಲ್ ಹೇಳಿದ್ರ, ಅಂದರೆ ರಿಲೀಸ್ ಮಾಡೋಕ್ಕೆ ಒಂದು ಅನುಕೂಲ ಇದೆ. ಈ ಥರ ಐ ಆಮ್ ಟೈಅಪಿಂಗ್ ವಿತ್ ಸಮ್ ಮಾಲ್ ಓನರ್ಸ್ ಅಂತ ಕರೆದು ಮಾಡ್ಕೊಂಡಿದ್ದೀನಿ ಅಂತ. ನಿಮ್ಮ ನಿರ್ಮಾಣದಲ್ಲಿ ಇರೋದು ಮಾತ್ರ ಅಲ್ಲ, ನಿಮ್ಮ ಹತ್ರ ಬರುವಂಥ ನಿರ್ಮಾಪಕರಿಗೂ ಆ ರೀತಿ ಒಂದು ದಾರಿ ತೋರಿಸಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಚಾಂಬರ್ ಕಷ್ಟಗಳು ಎಲ್ಲ ನಮ್ಮ ಬನ್ಕರ್ ಅವರು ಹೇಳಿದ್ದಾರೆ. ಯಾಕಂದರೆ ಅಲ್ಲೇ ಇರ್ತಾರೆ 24 hours, ಸಿನಿಮಾರಂಗ ಅಂತ. ಅದರಿಂದ ಅಂಥವ್ರ ಸಲಹಾ ನೀವು ತಗೊಳ್ಳಿ. ನಮ್ಮಂಥವ್ರ ಅನುಭವನೂ ನೀವು ಸೇರಿಸ್ಕೊಂಡು ನಿರ್ಮಾಪಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾನು ಐ ಆಮ್ ರಿಕ್ವೆಸ್ಟಿಂಗ್ ಯು. ದಯವಿಟ್ಟು ನಿರ್ಮಾಪಕರಿಗೆ ಸಹಾಯ ಮಾಡಿ. ಈ VFX ಸ್ಟುಡಿಯೋ ಚೆನ್ನಾಗಿ ಬೆಳೀಬೇಕು. ಪ್ರತಿ ವರ್ಷನೂ ಒಂದು 50 ಚಿತ್ರ 100 ಚಿತ್ರ ಮಾಡೋಷ್ಟು ಬರಲಿ ಅಂತ ನಾನು ಆಸೆ ಪಡ್ತೀನಿ. ಬೆಸ್ಟ್ ಆಫ್ ಲಕ್ ಟು ಆಲ್. ಗಾಡ್ ಬ್ಲೆಸ್ ಯು ಒನ್ಸ್ ಅಗೇನ್. ಸಾಯಿರಾಮ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.